ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ತುಂಬಾ ಜನ ಈ ರೀತಿ ಒಂದು ಪಿಕ್ಚರ್ ನನಗೆ ಕಳಿಸಿ, ಈ ರೀತಿ ನಮ್ಮ ಲೆಗ್ ಅಲ್ಲಿ ಪಿಂಪಲ್ ತರ ಹೊಂಡ ಹೊಂಡ ತರ ಕಾಣುತ್ತೆ, ಅದನ್ನ ಹೇಗ್ ಸರಿ ಮಾಡೋದು ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಇದನ್ನ ಸೆಲ್ಯುಲೈಟ್ ಅಂತ ಹೇಳ್ತಾರೆ. ಸೆಲ್ಯುಲೈಟ್ ಅಂದ್ರೆ ಒಂದು ನಮ್ಮ ಚರ್ಮದಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂಸ್ ಇರುತ್ತೆ, ಬೊಜ್ಜಿನ ಟಿಶ್ಯೂಸ್. ಅದನ್ನ ಮೀರಿ ಹೊರಗಡೆ ಬಲ್ಜ್ ಆಗಿ ಕಾಣೋದು, ಅಂದ್ರೆ ಒಂಥರ ಹೊಂಡ ಹೊಂಡ ತರ ಕಾಣುತ್ತೆ. ಆ ತರ ಜಾಸ್ತಿ ಯಾರಿಗೆ ಸೆಲ್ಯುಲೈಟ್ ಇರುತ್ತೆ ಅವರಿಗೆ ಲೆಗ್ಸ್ ಅಲ್ಲಿ, ಬಡ್ಸ್ ನಲ್ಲಿ, ಲೋವರ್ ಬಾಡಿಲಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. 90% ಈ ಪ್ರಾಬ್ಲಮ್ ಹುಡುಗಿಯರಿಗೆ ಜಾಸ್ತಿ ಬರೋದು. ಇದನ್ನ ಕಡಿಮೆ ಮಾಡೋದಕ್ಕೆ ಏನೇನು ಸೊಲ್ಯೂಷನ್ಸ್ ಇದೆ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನು ನಿಜವಾಗ್ಲೂ ವರ್ಕ್ ಆಗುತ್ತೆ, ಅಥವಾ ಮೆಡಿಕಲ್ ಸೊಲ್ಯೂಷನ್ಸ್ ಏನು ಅನ್ನೋದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಕೆಲವೊಂದ್ ಕಡೆ ನೀವು ನೋಡಿರ್ಬೋದು, ಬ್ರಷಿಂಗ್ ಅಂದ್ರೆ ಡ್ರೈ ಬ್ರಷಿಂಗ್ ಅಂದ್ರೆ ಬ್ರಷ್ ನ ಉಲ್ಟಾ ಸ್ಟ್ರೋಕ್ ಮಾಡೋದ್ರಿಂದ ಅದರಿಂದ ಲಿಂಪ್ಯಾಟಿಕ್ ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಅದರಿಂದ ಈ ಅಪಿಯರೆನ್ಸ್ ಕಡಿಮೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳಿರ್ತಾರೆ. ಬಟ್ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲ ಅಂತ ನೀವೇ ಒಂದ್ 2 ತಿಂಗಳು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಟ್ರೈ ಮಾಡಿ ನೋಡಿ, ಅದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಅದರಲ್ಲಿ ಅದಕ್ಕೇನು ಹಣ ಖರ್ಚಾಗಲ್ಲ. ರಿಲೀಜಿಯಸ್ಲಿ ಎವ್ರಿ ಡೇ ನೀವು 2 ತಿಂಗಳು ಮಾಡಿ ಅದರಿಂದ ಇಂಪ್ರೂವ್ಮೆಂಟ್ ಇದೆಯಾ ಅಂತ ಟ್ರೈ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. ಅದು ಇನ್ನ ಒಂದು ಬೆಟರ್ ಸಿಸ್ಟಮ್ ಇದೆ, ಅದನ್ನ ಬಾಡಿ ರೀಕಂಪೋಸಿಷನ್ ಅಂತ ಹೇಳ್ತಾರೆ. ಬಾಡಿ ರೀಕಂಪೋಸಿಷನ್ ಅಂದ್ರೆ ನಿಮ್ಮ ದೇಹದಲ್ಲಿ ಮಸಲ್ಸ್ ನ ಇಂಪ್ರೂವ್ ಮಾಡಿ ಬೊಜ್ಜನ್ನ ಕಡಿಮೆ ಮಾಡೋದು. ಓಕೆ, ತುಂಬಾ ಜನ ಹುಡುಗಿಯರು ಯೂಶಲಿ ವರ್ಕೌಟ್ ಮಾಡದೇ ಇರೋರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ವರ್ಕೌಟ್ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ನಿಮ್ಮ ಬೊಜ್ಜಿನ ಪ್ರಮಾಣ 40% ಮೇಲ್ಗಡೆ, ಅಂದ್ರೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಏನಿದೆ 40% ಮೇಲ್ಗಡೆ ಇದ್ರೆ ಇದರ ಅಪಿಯರೆನ್ಸ್, ಅದರಲ್ಲೂ ಪಿಯರ್ ಶೇಪ್ ಬಾಡಿ ಇರೋರಿಗೆ ಜಾಸ್ತಿ ಕಂಡು ಬರುತ್ತೆ. ಶಾರ್ಟ್ ಡ್ರೆಸ್ ಹಾಕೋಬೇಕು ಅಂತಿದ್ರೆ ಇದು ಎದ್ದು ಕಾಣುತ್ತೆ ಅಂತ ಕೆಲವೊಬ್ರು ಮುಜುಗರ ಪಡ್ಕೊಂಡಿರ್ತಾರೆ. ಬಟ್ ನನಗೇನೋ ಅದು ನಾರ್ಮಲ್ ಅಂತಾನೆ ಅನ್ಸುತ್ತೆ, ಅದೇನು ಮುಜುಗರ ಪಡ್ಕೊಳ್ಳೋಂತ ದೊಡ್ಡ ಪ್ರಾಬ್ಲಮ್ ಏನಲ್ಲ. ನಿಮಗೆ ಇದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ನೀವು ಕೆಲವೊಂದು ಟೋನಿಂಗ್ ಎಕ್ಸಸೈಸಸ್ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಸ್ಟ್ರೆಂತ್, ಅಂದ್ರೆ ನಿಮ್ಮ ಮಸಲ್ಸ್ ನ ಬಿಲ್ಡ್ ಮಾಡಿ, ನಿಮ್ಮ ಯಾವ ಮಸಲ್ಸ್ ಇರುತ್ತೆ ಅದರಲ್ಲಿ ಸ್ಟ್ರೆಂಥನ್ ಮಾಡೋದು, ಮಸಲ್ ಬಿಲ್ಡ್ ಮಾಡೋದು. ಅದರಿಂದ ಹಾಗೆ ನೀವು ಒಂದು ಕ್ಯಾಲೋರಿ ಡಿಫಿಸಿಟ್ ಡಯಟ್ ಅಲ್ಲಿ ಇದ್ದಾಗ ಫ್ಯಾಟ್ ಗಳು ಕಡಿಮೆ ಆಗುತ್ತೆ ಬಾಡಿಯಲ್ಲಿ. ಒಂದು ಡಯಟ್ ಫಾಲೋ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. 1 kg ಆಫ್ ಬಾಡಿ ವೆಯ್ಟ್ಗೆ 1.2 grams ಆಫ್ ಮಿನಿಮಮ್ ಪ್ರೋಟೀನ್ ಅಷ್ಟಾದ್ರೂ ತಗೋಬೇಕು. ಅದ್ರ ಜೊತೆನಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಮಾಡಬೇಕು. ನೀವು ಮನೆಯಲ್ಲಿ ಮಾಡ್ತಾ ಇದ್ರೆ ಈ ಲೀಸ್ಟ್ ನಲ್ಲಿ ಇರುವಂತಹ ಎಕ್ಸಸೈಸ್ ಗಳನ್ನ ಮಾಡಬಹುದು. ಹಾಗೆ ನೀವು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರೆ ಈ ಲೀಸ್ಟ್ ನಲ್ಲಿ ಇರುವಂತಹ ವರ್ಕೌಟ್ ಗಳನ್ನ ಮಾಡಬಹುದು. ಈ ವರ್ಕೌಟ್ ಗಳನ್ನ ನೀವು ಯೂಟ್ಯೂಬ್ ನಲ್ಲಿ ಟೈಪ್ ಮಾಡಿದ್ರೆ ಈ ವರ್ಕೌಟ್ ಹೇಗ್ ಮಾಡೋದು ಅಂತ ಕೆಲವೊಂದು ಡೆಮಾನ್ಸ್ಟ್ರೇಷನ್ ವಿಡಿಯೋಸ್ ನಿಮಗೆ ಬರುತ್ತೆ. ಅದನ್ನ ನೋಡ್ಕೊಂಡು ಇಲ್ಲಿ ತೋರಿಸಿರುವಷ್ಟು ಸಮಯಗಳಲ್ಲಿ ನೀವು ಇದನ್ನ ಫಾಲೋ ಮಾಡಬಹುದು. ಅಂದ್ರೆ ಇದರಿಂದ ನಿಮ್ಮ ಲೆಗ್ ಮಸಲ್ಸ್ ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ, ಟೋನ್ ಆಗುತ್ತೆ. ಬಟ್ ಇದರ ಅಪಿಯರೆನ್ಸ್ ಏನಿದೆ, ಒಂದು 30% ನಿಮ್ಮ ದೇಹದಲ್ಲಿ ಬೊಜ್ಜಿನ ಪ್ರಮಾಣ 30% ಗಿನ ಕಡಿಮೆ ತಗೊಂಡಾಗ ಇದರ ಅಪಿಯರೆನ್ಸ್ ತುಂಬಾ ನಿಮಗೆ ಲೆಗ್ಸ್ ಒಂಥರ ಔಟ್ ಆಫ್ ಹೊಂಡ ಹೊಂಡ ತರ ಕಾಣ್ತಾ ಇದೆ, ಅಥವಾ ಕರೆಕ್ಟ್ ಆಗಿ ಸ್ಕಿನ್ ಏನಿದೆ ಫರ್ಮ್ನೆಸ್ ಇಲ್ಲ, ಈ ತರ ಇದ್ರೆ ಅದು ಇಂಪ್ರೂವ್ ಆಗುತ್ತೆ ನೀವು ಬಾಡಿನಲ್ಲಿ ಬೊಜ್ಜು ಕಡಿಮೆ ಮಾಡಿ ಮಸಲ್ಸ್ ಇನ್ಕ್ರೀಸ್ ಮಾಡಿದಾಗ. ಓಕೆ, ಬಾಡಿ ವೇಟ್ ಎಕ್ಸಸೈಸಸ್ ಲೈಕ್ ಸ್ಕ್ವಾಟ್ಸ್, ಲಂಜಸ್, ಇದೆಲ್ಲದೂ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆನಲ್ಲಿ ಡಯಟ್ ಕೂಡ ಬಹಳ ಮುಖ್ಯ, ಯಾಕಂದ್ರೆ ಈಗ ಮಸಲ್ಸ್ ನ ಬಿಲ್ಡ್ ಮಾಡೋದಕ್ಕೆ ಪ್ರೋಟೀನೇ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ, ರ್ಯಾಂಡಮ್ ಆಗಿ ಬರೇ ರೈಸು, ರಾಗಿ ಜೋಳ ಅಂದ್ರೆ ಬರೇ ಕಾರ್ಬ್ಸ್ ತಿಂತಾ ಇದ್ರೆ ನಿಮ್ಮ ಬಾಡಿಗೆ ಮಸಲ್ಸ್ ಬಿಲ್ಡ್ ಮಾಡಕ್ ಬೇಕಾಗಿರುವಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಸಿಗೋದಿಲ್ಲ. ಬಾಡಿ ರೀಕಂಪೋಸಿಷನ್ ಮಾಡೋದ್ರಿಂದ ಒಂದು 50-60% ಅದರ ಅಪಿಯರೆನ್ಸ್ ಕಡಿಮೆ ಆಗಿರೋದನ್ನ ನಾನೇ ಎವಿಡೆಂಟ್ ಆಗಿ ನೋಡಿದೀನಿ. ಹಾಗೆ ಸ್ಟ್ರೆಚಿಂಗ್, ಯೋಗ ಇದೆಲ್ಲ ಮಾಡೋದ್ರಿಂದ ಸ್ಕಿನ್ ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ, ಅಂದ್ರೆ ರಕ್ತ ಸಂಚಾರ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ರೆ ಅದ್ರ ಜೊತೆ ಸ್ವಲ್ಪ ಒಂದು 20 ಮಿನಿಟ್ಸ್ ತರ ಕಾರ್ಡಿಯೋ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಇದು ಎಕ್ಸಸೈಸ್ಗೆ ಸಂಬಂಧಪಟ್ಟಿದ ವಿವರಗಳು. ಹಾಗೆ ಡಯಟ್ಗೆ ಸಂಬಂಧಪಟ್ಟಿರೋ ವಿವರಗಳು ಆಗ್ಲೇ ಹೇಳ್ದಂಗೆ ಚೆನ್ನಾಗಿ ವಾಟರ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಒಂದು 3-4 ಲೀಟರ್ ವಾಟರ್. ಆಂಟಿ ಆಕ್ಸಿಡೆಂಟ್ ಹೆಚ್ಚಿರುವಂತಹ ಫ್ರೂಟ್ಗಳನ್ನ ತಗೋಬಹುದು. omega-3 ಮತ್ತು ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಕೂಡ ತುಂಬಾ ಜನರಿಗೆ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಕೊಲಾಜಿನ್ ಸಿಂಥಸಿಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಪ್ರೋಸೆಸ್ ಫುಡ್ಸ್ ಏನಿರುತ್ತೆ ಅಂದ್ರೆ ಪಿಜ್ಜಾ, ಬರ್ಗರ್, ಇದರಲ್ಲೆಲ್ಲ ಸಾಲ್ಟ್, ಸೋಡಿಯಂ ಜಾಸ್ತಿ ಇರುತ್ತೆ. ಇದರಿಂದ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಯಾರಿಗೆ ವಾಟರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ, ಬ್ಲೋಟಿಂಗ್ ಜಾಸ್ತಿ ಇರುತ್ತೆ, ಅವ್ರಿಗೆ ಇದು ಜಾಸ್ತಿ ಎದ್ದು ಕಾಣುತ್ತೆ. ಸೊ ಸ್ವಲ್ಪ ಹೈ ಸೋಡಿಯಂ ಫುಡ್ಗಳು, ಪಿಜ್ಜಾ, ಬರ್ಗರ್ ಅಥವಾ ಬ್ರೆಡ್, ಬಿಸ್ಕೆಟ್ ಇಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಶುಗರ್ನು ಸ್ವಲ್ಪ ಕಟ್ ಮಾಡಿದ್ರೆ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಅದರಿಂದ ಕೂಡ ಸೆಲ್ಯುಲೈಟ್ ಅಪಿಯರೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಇಷ್ಟು ದಿನದಲ್ಲಿ ನೀವು ಊಟ ಮಾಡೋ ತಟ್ಟೆನಲ್ಲಿ ಒಂದು ಅರ್ಧಕ್ಕರ್ಧ ಆದ್ರೂ ವೆಜಿಟೇಬಲ್ಸ್ ಇರಬೇಕು. ಒಂದು ಹೈ ಆಂಟಿ ಆಕ್ಸಿಡೆಂಟ್ ಫ್ರೂಟ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು ಕೂಡ ಕೊಲಾಜಿನ್ ಸಿಂಥಸಿಸ್ ಹೆಲ್ಪ್ ಆಗುತ್ತೆ. ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ರೀಮ್ಸ್ ಬಂದು ಜನರಲಿ ಕೆಫೇನ್ ಇರುವಂತದ್ದು, ರೆಟಿನಾಲ್ ಇರುವಂತಹ ಕೆಲವೊಂದು ಕ್ರೀಮ್ಸ್ ನ ಸಜೆಸ್ಟ್ ಮಾಡ್ತಾರೆ ನಿಮಗೆ ಸ್ಕಿನ್ ಸ್ಪೆಷಲಿಸ್ಟ್ಗಳು.
ಅದು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಫರ್ಮ್ನೆಸ್ನ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ಆ ಥರ ಕ್ರೀಮ್ಗಳು ಹಾಕ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ, ಯೂಶ್ವಲಿ ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಬಾಡಿ ಫ್ಯಾಟ್ ಕಡಿಮೆ ಮಾಡಿ, ಮಸಲ್ಸ್ ಬಿಲ್ಡ್ ಮಾಡಿ, ಲೆಗ್ಸ್ ಎಲ್ಲ ಟೋನ್ಡ್ ಆಗಿದ್ರೆ ಆವಾಗ ನಾನು ನೋಡಿರೋ ಪ್ರಕಾರ ಒಂದು 60-70% ಕಡಿಮೆ ಆಗುತ್ತೆ. ಅದು ಹೇಗೆ ಕಾಣುತ್ತೆ ಅನ್ನೋದು ಫುಲ್ಲು ಚೇಂಜ್ ಆಗಿರುತ್ತೆ. ಒಳ್ಳೆ ಪ್ರೋಟೀನ್ ಕೂಡ ಚೆನ್ನಾಗಿ ತಿಂತಿರಬೇಕು ಜೊತೆನಲ್ಲಿ. ಲೇಸರ್ ಥೆರಪಿ, ಕೂಲ್ ಸ್ಕಲ್ಪ್ಟಿಂಗ್ ಇಂಥದ್ದೆಲ್ಲ ಬೇಜಾನ್ ಇರುತ್ತೆ. ಬಾಡಿ ಫ್ಯಾಟೇ ಬಂದು 40% ಮೇಲ್ಗಡೆ ಇದೆ, ನೀವು ಆಲ್ರೆಡಿ ಓವರ್ ವೇಟ್ ಇದ್ದೀರಾ, ಅದನ್ನ ಫಿಕ್ಸ್ ಮಾಡದೆ ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ನನ್ನ ಪ್ರಕಾರ ಅದು ವೇಸ್ಟು. ಅದು 100% ಒಂದು ಸ್ವಲ್ಪ ನಿಮ್ಗೆ ಟೆಂಪ್ರವರಿ ಅಪಿಯರೆನ್ಸ್ ಕಡಿಮೆ ಆಗ್ಬೋದು, ಮತ್ತೆ ಅದು ಹಂಗೇನೆ ಆಗುತ್ತೆ ನೀವು ಟ್ರೀಟ್ಮೆಂಟ್ ಬಿಡ್ತಿದ್ದಂಗೆ. ಪರ್ಮನೆಂಟ್ ಸೊಲ್ಯೂಷನ್ ಈಸ್ ಫಸ್ಟ್ ನಿಮ್ಮ ಬಾಡಿ ಫ್ಯಾಟ್ ಲೆವೆಲ್ನ ಒಂದು 30% ಕೆಳಗಡೆ ತಗೊಬನ್ನಿ, ಬೊಜ್ಜಿನ ಪ್ರಮಾಣನ ನಿಮ್ಮ ದೇಹದಲ್ಲಿ. ಆಮೇಲೆ ಎಸ್ಪೆಷಲಿ ಮಾಡಲಿಂಗ್ ಅಲ್ಲಿರೋರು, ಸಿನಿಮಾದಲ್ಲಿರೋರು, ಇಂಥವ್ರಿಗೆ ಈ ತೊಂದರೆ ಇದ್ದಾಗ ಶಾರ್ಟ್ಸ್ ಹಾಕೋಬೇಕು. ಸೆಲ್ಯುಲೈಟ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಮುಜುಗರ ಆಗ್ತಿದೆ, ಆ ಥರ ಏನಾದರೂ ಇದ್ರೆ ಈ ಥರ ಟ್ರೀಟ್ಮೆಂಟ್ಗಳನ್ನ ಟ್ರೈ ಮಾಡ್ಬೋದು. ಬಟ್ ಟ್ರೈ ಮಾಡೋದು ಯಾವಾಗ? ಆಫ್ಟರ್ ಯು ರೀಚ್ ಬಿಲೋ ಒಂದು 25-30% ಫ್ಯಾಟ್, ಆ ಫ್ಯಾಟ್ ಲೆವೆಲ್ನ ಅಷ್ಟಕ್ಕೆ ರೀಚ್ ಆದಮೇಲೆ ಟ್ರೈ ಮಾಡ್ಬೋದು ನೀವು. ಅದಕ್ಕಿಂತ ಮೊದಲೇ ಮಾಡಿದ್ರೆ ಕಂಪ್ಲೀಟ್ಲಿ ವೇಸ್ಟ್, ಏನೂ ಉಪಯೋಗ ಬರಲ್ಲ. ಅದಕ್ಕೆ ಸ್ಮೋಕಿಂಗ್ ಏನಾದರೂ ಮಾಡ್ತಿದ್ರೆ ಅದನ್ನ ಕೂಡ ಬಿಡಬೇಕು. ಯಾಕಂದರೆ ಸ್ಮೋಕಿಂಗ್ ಮಾಡ್ತಿದ್ರೆ ಕೊಲಾಜನ್ ಪ್ರೊಡಕ್ಷನ್ ಇನ್ಹಿಬಿಟ್ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಫ್ಯಾಟ್ನ ಮಸಲ್ಸಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಫ್ಯಾಟ್ನ ಕಡಿಮೆ ಮಾಡಬೇಕು, ಮಸಲ್ಸ್ನ ಬಿಲ್ಡ್ ಮಾಡಬೇಕು. ಫ್ಯಾಟ್ ಕಡಿಮೆ ಮಾಡೋದು ಈಸಿ, ಅದಕ್ಕೋಸ್ಕರ ಬರೇ ಫ್ಯಾಟ್ ಕಡಿಮೆ ಮಾಡಿ, ವೆಯ್ಟ್ ಕಡಿಮೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಮಸಲ್ ಬಿಲ್ಡ್ ಮಾಡ್ದೇನೆ ನೀವು ಬರೇ ಫ್ಯಾಟ್ ವೆಯ್ಟ್ ಕಡಿಮೆ ಮಾಡಿದ್ರೆ ಅದು ಹಾಗೇನೆ ಇರುತ್ತೆ, ಹೆಚ್ಚು ಕಡಿಮೆ. ಓಕೆ, ನೀವು ಮಸಲ್ ಬಿಲ್ಡ್ ಮಾಡ್ತಾ ನಿಮ್ಮ ಫ್ಯಾಟ್ ಕಡಿಮೆ ಮಾಡಿದ್ರೆ ಅದನ್ನ ಬಾಡಿ ರಿಕಂಪೋಸಿಷನ್ ಅಂತ ಹೇಳ್ತಾರೆ. ಇದರಲ್ಲಿ ನೀವು ತೀರಾ ಕಡಿಮೆ ತಿನ್ನೋ ಥರ ಅಲ್ಲ, ಒಳ್ಳೆ ಕ್ವಾಲಿಟಿ ಫುಡ್ ತಿನ್ನೋ ಥರ. ಅದ್ರ ಜೊತೆನಲ್ಲಿ ಪ್ರಾಪರಾಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಮನೆಯಲ್ಲಿ ಯಾವ್ಯಾವ ರೀತಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು, ಜಿಮ್ಮಲ್ಲಿ ಯಾವ ರೀತಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು ಅನ್ನೋ ಲೀಸ್ಟ್ನ ನಾನು ಈಗಾಗಲೇ ಮೆನ್ಷನ್ ಮಾಡಿದ್ದೆ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನ ಟ್ರೈ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.